ನಮಸ್ಕಾರ ನನ್ನೆಲ್ಲ ರೈತರಿಗೆ ಕೃಷಿ ಬದುಕು 244 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತು ನಾನು ಒಂದು ವಿಶೇಷವಾದ ಒಂದು ಹಲಸಿನ ತಳಿಯ ಬಗ್ಗೆ ಒಂದಿಷ್ಟು ವಿವರನ ಕೊಡ್ತೇನೆ. ಯಾಕಂತಂದರೆ ನಮ್ಮ ಹಿಂದ್ಗಡೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಒಂದು ಮಲೇಷಿಯನ್ ತಳಿಯ ಹಲಸು ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ಇನ್ನೊಂದು ತಳಿಯಪ್ಪ ಅಂತಂದರೆ ಏನಪ್ಪ ಅಂತಂದರೆ ಹೆಬ್ಬಲಸು ಅಂತೇಳಿ ಒಂದು ತಳಿ ಇದೆ. ಆ ಹಲಸು ಏನಂತಲ್ಲ, ಈಗ ಅದನ್ನು ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ ಈ ಒಂದು ಹಲಸಿನ ತಳಿಯ ಒಂದು ವಿಶೇಷತೆ ಏನು, ಮತ್ತು ಆ ಗಿಡದ ವಿಶೇಷತೆ ಏನು, ಮತ್ತು ಹಣ್ಣಿನ ಯಾವ ಥರ ಹಣ್ಣು ಬಿಡ್ತದೆ, ಆ ಹಣ್ಣಿನ ಪ್ರಮಾಣ ಯಾವ ಥರ ಇರ್ತದೆ, ಹಣ್ಣಿನ ರುಚಿ ಯಾವ ಥರ ಇರ್ತದೆ, ಆ ಹಣ್ಣನ್ನು ತಿಂದರೆ ಯಾವುದೆಲ್ಲ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರೋದಿಲ್ಲ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಬನ್ನಿ ನೋಡೋಣ. ಈಗ ನೋಡ್ಬೋದು ಸ್ನೇಹಿತರೆ, ಈ ಒಂದು ಹಲಸಿನ ತಳಿ ಈ ಗಿಡ ಯಾವ ಥರ ಇದೆ ಅಂತಂದರೆ ನೆಲದಲ್ಲೇ ಒಂದು ಕಾಯಿ ಬಿಡ್ತದೆ. ಈಗ ನೋಡ್ಬೋದು ನೆಲದಲ್ಲೇ ಎಷ್ಟು ಕಾಯಿ ಇದೆಯಪ್ಪ ಅಂತಂದರೆ 1 2 3 4 8 ಕಾಯಿ ಈ ಕಡೆ ಇದೆ, ಮತ್ತು ಇಲ್ಲಿ 1 2 ಕಾಯಿ ಇದೆ. ಸುಮಾರು ಇದರಲ್ಲಿ ಹರಿದಿದ್ದಾರೆ ಅಂತೇಳಿ ಅಂದ್ಕೊಳ್ತೀನಿ. ಯಾಕಂತಂದರೆ ಇಲ್ಲೆಲ್ಲ ಕಾಯಿಗಳು ಇದ್ದು ಇವೆಲ್ಲ ಹರಿದಿದ್ದಾರೆ ನೋಡಿ. ಇಲ್ಲೆಲ್ಲ ತೊಟ್ಟುಗಳಿದ್ದಾವೆ, ಇಲ್ಲೆಲ್ಲ ಹರಿದಿದ್ದಾರೆ. ಇದರಲ್ಲಿ ಏನಪ್ಪ ಅಂತಂದರೆ ಈ ಒಂದು ಹಲಸಿನ ತಳಿಯ ವಿಶೇಷತೆ ಏನಪ್ಪ ಅಂತಂದರೆ ಇದು ಹೆಬ್ಬಲಸು ಅಂಥೇಳಿ. ಈ ಒಂದು ಗಿಡ ಏನಿದೆ ಅಂತಂದರೆ ಕನಿಷ್ಠ 3 ವರ್ಷದ ಗಿಡ ಇದು. ಈ ಒಂದು ಗಿಡದಲ್ಲಿ ನೀವು ನೋಡ್ಬೋದು, ಈ ಒಂದು ಗಿಡದಲ್ಲಿ ಎಷ್ಟೊಂದು ಹಣ್ಣಿದಾವೆ ಅಂಥೇಳಿ. 3 ವರ್ಷನೇ ಈ ಒಂದು ಗಿಡಕ್ಕೆ ಆಗಿರುವಂಥ ಏಜ್. 3 ವರ್ಷದಲ್ಲೇ ಇಷ್ಟೊಂದು ಕಾಯಿಗಳು ಬಿಟ್ಟದೆ. ಇದು ಸುಮಾರು ಕಾಯಿ ಇದರಲ್ಲಿ ಹರಿದಿದ್ದಾರೆ ಅಂತ ಅನಿಸ್ತದೆ. ಯಾಕಂತಂದರೆ ಇನ್ನು ಕಾಯಿಗಳು ಭಾಳಿದ್ವು. ಇಲ್ಲೆಲ್ಲ ಏನೈತಿ, ನಾನು ಹಳೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಶುಂಠಿ ಹಾಕಕ್ಕೆ ಬಂದಂಥ ರೈತರು ಏನಿದಾರಲ್ಲ, ಪಲ್ಯಕ್ಕಂತೇಳಿ ನಮ್ಮ ಒಂದು ಹಳ್ಳಿ ಭಾಗದಲ್ಲಿ ಪಲ್ಯಕ್ಕಂತೇಳಿ ಹರ್ಕೊಂಡು ಹೋಗಿದ್ದಾರೆ ಆಳುಗಳೆಲ್ಲ. ಹಂಗಾಗಿ ಈಗೇನಪ್ಪ ಅಂತಂದ್ರೆ ಸಣ್ಣ ಸಣ್ಣ ಒಂದು ಕಾಯಿಗಳು ಏನಿದಾವಲ್ಲ ಎಲ್ಲ ಹರ್ಕೊಂಡು ಹೋಗಿದ್ದಾರೆ. ಸಿಕ್ಕಾಪಟ್ಟಿ ಕಾಯಿ ಹರಿದಿದ್ರು ಅವತ್ತು. ಈಗ ನೋಡ್ಬೋದು ಸ್ನೇಹಿತರೆ, ಈ ಒಂದು ಹೆಬ್ಬಲಸು ಅಂತೇಳಿ ಈ ಒಂದು ಹಣ್ಣಿನ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಹಲಸಿನ ಹಣ್ಣು ಯಾವುದೇ ವಿಶೇಷತೆ, ಯಾವುದೇ ಹಣ್ಣು ಆಗಲಿ ಹಲಸಿನ ಹಣ್ಣು ತಿನ್ನೋದ್ರಿಂದ ಏನಪ್ಪ ಅಂತಂದರೆ ಇದರಲ್ಲಿ ಏನಪ್ಪ ಅಂದರೆ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ವಿಟಮಿನ್ ಐ ಮತ್ತು ಈ ಹೃದಯ ಸಂಬಂಧಪಟ್ಟಂಥ ಕಾಯಿಲೆಗಳು ಬೇಗ ವಾಸಿಯಾಗ್ತಾವೆ ಅಂಥೇಳಿ ಹೇಳ್ತಾರೆ. ಆದರೆ ಈ ಹಣ್ಣು ಅಷ್ಟೇ 3 ವರ್ಷದಲ್ಲೇ ಇಷ್ಟೊಂದು ಕಾಯಿ ಬಿಟ್ಟದೆ. ನಾನು ಕಳೆದ ಒಂದು ವಿಡಿಯೋದಲ್ಲಿ ಮಲೇಷಿಯನ್ ತಳಿಯ ಮೇಲ್ವರೆಗೆ ಇದ್ದಾವೆ. ಇದರಲ್ಲಿ ನಾನು ಇಲ್ಲಿ ಕೆಳಗಷ್ಟೇ ಅಂದ್ಕೊಂಡಿದ್ದೆ, ಮೇಲ್ವರೆಗೆ ಇದ್ದಾವೆ. ಮಲೇಷಿಯನ್ ತಳಿದು ಒಂದಿಷ್ಟು ವಿಡಿಯೋಗಳು ಮಾಡಿದ್ದೆ ಇದಾವೆ ಅಂಥೇಳಿ. ಈಗೇನಪ್ಪ ಅಂದರೆ ಇನ್ನೊಂದು ಹಲಸು, ಒಟ್ಟು 4 ತಳಿ ಹಲಸು ನಮ್ಮ ಒಂದು ತೋಟದಲ್ಲಿ ಇದ್ದಾವೆ. ಅದರಲ್ಲಿ ಇದು 2ನೇ ತಳಿ, ಇದು ಹೆಬ್ಬಲಸು ಅಂತೇಳಿ. ವಿಶೇಷ ಏನಪ್ಪ ಅಂದರೆ ಇದು ಮಲೆನಾಡು ಭಾಗದಲ್ಲಿ ಹೆಚ್ಚು ಬೆಳೀತಾರೆ. ಇದ್ರದ್ದು ಏನಪ್ಪ ಅಂತಂದರೆ ಒಂದು ಹಣ್ಣಿನ ರುಚಿ, ಒಂದು ಸಕ್ಕರೆ ರುಚಿ ಥರ ಒಂದು ಹಣ್ಣಿನ ರುಚಿ ಇರ್ತದೆ. ಈ ಒಂದು ಗಿಡದ ಹಣ್ಣು ಆದಮೇಲೆ ಈ ಹಣ್ಣಿನ ಯಾವ ಥರ ಕಲರ್ ಇರ್ತದೆ, ಒಳಗೆ ಹಣ್ಣಿನ ರುಚಿ ಯಾವ ಥರ ಇರುತ್ತೆ ಅಂಥೇಳಿ ಮುಂದಿನ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಅಷ್ಟೇ ರುಚಿಕರವಾದಂಥ ಹಣ್ಣು ಮತ್ತು ವೈಟಾಗಿ ಬರ್ತದೆ ಈ ಒಂದು ಗಿಡದ ಹಣ್ಣು. ಹಾಗಾಗಿ ಇದೊಂದು ರೈತರಿಗೆ ಬೆಳೀಲಿಕ್ಕೆ ಏನಪ್ಪ ಅಂತಂದರೆ ಇದರ ಒಂದು ಹಲಸಿನ ತಳಿಯೇ ಒಂದು ವ್ಯವಸಾಯ ಅಥವಾ ಒಂದು ಕೃಷಿ ಪದ್ಧತಿಯೊಳಗೆ ಮಾಡಿಕೊಡ್ತೇನೆ ಅಂತಂದವ್ರಿಗೆ ಈ ಒಂದು ಹಲಸಿನ ತಳಿ ಒಂದು ಉತ್ತಮ ತಳಿ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ. ಮತ್ತೊಂದು ಏನಪ್ಪ ವಿಶೇಷತೆ ಏನಪ್ಪ ಅಂದರೆ ರೈತರಿಗೆ ಹೆಚ್ಚಾನೆಚ್ಚು ಇಂಥ ಒಂದು ವಿಡಿಯೋಗಳನ್ನ ಯಾರು ಅಷ್ಟೊಂದು ಇಷ್ಟಪಡೋದಿಲ್ಲ ಅಂಥೇಳಿ ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ನಾನು ಸಾಕಷ್ಟು ವಿಡಿಯೋಗಳು ಮಾಡಿದಾಗೆಲ್ಲ ನಮ್ಮ ಒಂದು ತೋಟದಲ್ಲಿ ಅಥವಾ ನಾವೊಂದು ಯಾವ ಥರ ಒಂದು ಕೆಲಸ ಮಾಡ್ತೀವಿ ಅಂಥೇಳಿ ಅದನ್ನೇ ನಾನು ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇರ್ತೀನಿ. ಹಾಗಾಗಿ ಅದನ್ನು ನಾವು ಬೇರೆ ಎಲ್ಲಿ ಹೋಗಿ ಯಾವುದೋ ಒಂದು ಬೇರೆದವ್ರ ತೋಟದಲ್ಲಿ ಮಾಡೋದಿಲ್ಲ ವಿಡಿಯೋ. ನಮ್ಮ ಒಂದು ತೋಟದಲ್ಲಿ ಯಾವ ಥರ ಕೆಲಸ ಮಾಡ್ತೀವಿ
ಅದನ್ನೇ ಒಂದು ವಿಡಿಯೋ ಮಾಡಿ ನಾವೊಂದು ಯೂಟ್ಯೂಬಲ್ಲಿ ಹಾಕಿರ್ತೀನಿ. ಹಾಗಾಗಿ ಯಾರು ಅಷ್ಟೊಂದು ಇಷ್ಟಪಡೋದಿಲ್ಲ ಅಂಥೇಳಿ, ಯಾಕೆ ಅಂಥೇಳಿ ಒಂದು ಕಮೆಂಟ್ ಮಾಡ್ಬೋದು ಅಂಥೇಳಿ. ನೋಡಲ್ಲ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ. ಹಾಗೆ ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಒಂದು ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು.